ಅತ್ಯಂತ ಎಚ್ಚರದಿಂದ ಇರಬೇಕಾದ ಸಂದರ್ಭ ಬಂದಿದೆ ಎಂದು ಸಾಹಿತಿ ಚಲನಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಇಂದು ಗೋಪಿಶೆಟ್ಟಿಕೊಪ್ಪದ ಚಾಲುಕ್ಯನಗರದಲ್ಲಿರುವ ಸಾಹಿತ್ಯ ಗ್ರಾಮದಲ್ಲಿ ಶಿವಮೊಗ್ಗ ಜಿಲ್ಲಾ 19ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ್ದಾರೆ. ಕನ್ನಡ ಭಾಷೆಗೆ ಒಂದು ಮೌಖಿಕ ಪರಂಪರೆ ಇತ್ತು, ಹೇಳುವ ಕೇಳುವ ಪರಂಪರೆ ಇತ್ತು. ಜನಪದ, ಒಗಟು, ಕಾವ್ಯ ಹೀಗೆ ಸಮೃದ್ಧಿಯಾದ ಜಾನಪದ ಕನ್ನಡ ಕೈಗಾರಿಕಾ ಕ್ರಾಂತಿಯ ನಂತರ ಬಂದ ಮುದ್ರಣ ಪ್ರಪಂಚಕ್ಕೆ ಕಾಲಿಟ್ಟಾಗಲೂ ಕೂಡ ಅದು ಸಮೃದ್ಧಿಯಾಗಿಯೇ ಇತ್ತು. ನಾವು ಈಗ ಸಾಮಾಜಿಕ ಜಾಲತಾಣದ ಲೋಕದಲ್ಲಿದ್ದೇವೆ. ಕೋಟಿ ಕೋಟಿ ಭಾರತದ ಜನರು ಸಾಮಾಜಿಕ ಜಾಲತಾಣಕ್ಕೆ ದಾಸರಾಗಿದ್ದಾರೆ. ಮುದ್ರಣ ಮಾಧ್ಯಮದಿಂದ ದೃಶ್ಯ ಮಾಧ್ಯಮಕ್ಕೆ ನಾವೀಗ ಕಾಲಿಟ್ಟಿದ್ದೇವೆ. ದೃಶ್ಯ ಮಾಧ್ಯಮಗಳು ನಮ್ಮನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಹೊರಟಿವೆ. ನೋಡುವ ಸಂಸ್ಕೃತಿಯನ್ನ ಹೇರಲಾಗ್ತಾ ಇದೆ. ಇದು ಸತ್ಯದ ಶೋಧನೆಯಾಗಿ ಉಳಿದಿಲ್ಲ, ಸತ್ಯದ ಉತ್ಪಾದನೆಯಾಗುತ್ತಿದೆ. ಹಾಗಾಗಿ ಈ ದಾಳಿಗೆ ಮೊದಲು ಬಲಿಯಾಗ್ತಾ ಇರೋದು ಕನ್ನಡ ಭಾಷೆ ಎಂದರು. ಒಳ್ಳೆಯದು ಕೆಟ್ಟದು ಎಂಬ ಗೊಂದಲಗಳನ್ನ ಸಾಮಾಜಿಕ ಜಾಲತಾಣಗಳು ಸೃಷ್ಟಿಸತೊಡಗಿವೆ. ಸಾಮಾಜಿಕ ಜಾಲತಾಣಗಳು ಗ್ರಾಹಕರನ್ನ ಹುಡುಕುವ ಸಂಸ್ಥೆಯಾಗಿದೆ. ಅವರಿಗೆ ಗಿರಾಕಿಗಳು ಬೇಕಷ್ಟೇ, ಭಾಷೆಯಲ್ಲ. ಮಕ್ಕಳ ಕೈಯಲ್ಲಿ ಮೊಬೈಲು ಸಿಕ್ಕು ಅದನ್ನ ನಿಯಂತ್ರಿಸಲಾಗದ ಮಟ್ಟಿಗೆ ನಾವು ದಾಟಿ ಬಿಟ್ಟಿದ್ದೇವೆ. ಮಕ್ಕಳು ಒಂದು ಮೊಬೈಲ್ ಬದಲು ಇದೀಗ ಎರಡೆರಡು ಮೊಬೈಲ್ಗಳನ್ನ ಬಳಸುವ ಹಂತಕ್ಕೆ ತಲುಪಿದ್ದಾರೆ. ಪೋಷಕರು ಮಕ್ಕಳ ಕೈಯಿಂದ ಮೊಬೈಲ್ ತಪ್ಪಿಸಿ ಪುಸ್ತಕ ಕೊಡುವಂತಾಗಬೇಕು. ಸಾಮಾಜಿಕ ಜಾಲತಾಣಗಳನ್ನ ನಿಯಂತ್ರಿಸಲು ನಮ್ಮಿಂದ ಸಾಧ್ಯವಿಲ್ಲ. ಅದನ್ನ ಒಪ್ಪಿಕೊಂಡೇ ಕನ್ನಡ ಭಾಷೆಯನ್ನ ಅಪಾಯದಿಂದ ಪಾರು ಮಾಡಬೇಕಾಗಿದೆ ಎಂದು ನಾಗತಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಹಾಡುಗಳು ನನ್ನ ಪ್ರೀತಿಯುವುದರಿಗೆ ಮಲೆನಾಡಿನೊಂದಿಗೆ ಬಯಲುಸೀಮೆಯ ಸನ್ನಿಧಿ ಕೈಗಾರಿಕಾ ಅಕಾಲ ಚಿತ್ರ ನಾಗತಿಹಳ್ಳಿಯವರ ಪ್ರಸಿದ್ಧ ಕಲಾ ಸಂಕಲನಗಳು ಬಾಲನೆ ಮನುಷ್ಯನಿಗೆ ಚುಕ್ಕಿಚಂದ್ರವರ ನಾಡಿನಲ್ಲಿ ಪರಿಸಯಾತ್ರಿ ಹಾಡು ಅವರ ಕಾಲಗಳು ಆಯನ ಅಮೆರಿಕ ದಕ್ಷಿಣ ಧ್ರುವರಿ ಒಳೆದಂಡೆ ಮುಂತಾದವರ ಪ್ರವಾಸಗಳು ನನ್ನ ಪ್ರೀತಿಯ ಹುಡುಗಿಗೆ ಹಲವು ಸಂಪುಟಗಳಲ್ಲಿ ಮೂಡಿಬಂದಿರುವ ಅಧ್ಯಾಯ ಶತಮಾನ ದಶಕದವರ ವಿವಿಧ ಲೇಖನಗಳ ಸಂಗ್ರಹಗಳು ಸಂಪುಟವಾಗಿವೆ. ಇದನ್ನ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಅವರಿಗೆ ಪೂರ್ವಕವಾದ ಧನ್ಯವಾದಗಳು. ಇದನ್ನ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಅವರಿಗೆ ಪೂರ್ವಕವಾದ ಧನ್ಯವಾದಗಳು. ಈಗ
5 ಕುಟೀರಗಳು ಬರ್ತವೆ. ಆ ಕುಟೀರಗಳಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಯಾರೇ ಸಾಹಿತಿಗಳು ಬರಲಿ, ಸಾಂಸ್ಕೃತಿಕ ಮನಸ್ಸುಗಳು ಬರಲಿ, ಅವರು ಅಲ್ಲಿ ಉಪಸ್ಥಿತರಿದ್ದು ಸಾಹಿತ್ಯ ಕೃಷಿಯನ್ನ ಮಾಡೋದಕ್ಕೆ ಬೇಕಾದಂತ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು. ಇಲ್ಲಿ ಭವನದಲ್ಲಿ ಅವರ ಬಿಡುವಿನ ವೇಳೆಯಲ್ಲಿ ಬೇರೆಯ ಅವರ ಸಾಂಸ್ಕೃತಿಕ ಮನಸ್ಸುಗಳು ಅವರ ಜೊತೆಯಲ್ಲಿ ಸಂವಾದ ನಡೆಸಬೇಕು ಅನ್ನುವಂಥದ್ದು. ಹಾಗೆಯೇ ಅನೇಕ ಕಮ್ಮಟಗಳು, ಈಗಾಗಲೇ ನಾವು ಮಕ್ಕಳಿಗೆ ಸಾಹಿತ್ಯದ ಕಮ್ಮಟಗಳನ್ನು ಮಾಡ್ತಾ ಇದ್ದೇವೆ. ಯುವಕರಿಗೆ ಕಥಾ ಕಮ್ಮಟ, ಕಾವ್ಯ ಕಮ್ಮಟ, ಗೀತಗಾಯನ ಕಮ್ಮಟ, ಜನಪದ ಕಲೆಗಳ ಕಲಿಕಾ ಶಿಬಿರ, ಈಗ 10 ಹಲವು ರೀತಿಯ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಆ ಶಿಬಿರಗಳನ್ನು ನಡೆಸೋದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಈ ಸಾಹಿತ್ಯ ಗ್ರಾಮದಲ್ಲಿ ಇರಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ. ಆದರೂ ಕೂಡ ಒಂದೇ ಭವನ ನಿರ್ಮಾಣ ಆಗಿದ್ರು ಕೂಡ ಆ ಭವನದಲ್ಲಿ ಪರಿಷತ್ತು ಮತ್ತು ಸಾಹಿತ್ಯ ಗ್ರಾಮ ಮುಂದಿನ ಚಟುವಟಿಕೆಗಳನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಮಾದರಿಯಾಗುವ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಬರುವ ಎಲ್ಲವುಗಳನ್ನು ಒಪ್ಪಿಕೊಂಡು ಅವುಗಳ ಒಳಗಡೆ ನಾವು ನಮ್ಮ ಕೆಲಸವನ್ನು ಹೇಗೆ ಮಾಡಿಕೊಳ್ಳಬಲ್ಲೆವು. ಇದು ಕನ್ನಡಕ್ಕೆ ಇವತ್ತು ಕಾಣಿಸ್ತಿರ್ತಕ್ಕಂಥ ಅಪಾಯ ಮಾತ್ರ ಅಲ್ಲ, ಅನೇಕ ಭಾರತೀಯ ಭಾಷೆಗಳು ಎದುರಿಸ್ತಿರ್ತಕ್ಕಂಥ ತಲ್ಲಣಗಳು. ವಿಶ್ವದ ಅನೇಕ ಚಿಕ್ಕ ಪುಟ್ಟ ಭಾಷೆಗಳು ಈಗಾಗಲೇ ಜಾಗೃತರಾಗಿದ್ದಾರೆ, ಸನ್ನದ್ಧರಾಗಿದ್ದಾರೆ. ಫ್ರೆಂಚಿನ ಒಳಗಡೆ ಬಾಸ್ಕ್ ಅಂತ ಒಂದು ದೇಶ ಇದೆ. ನನ್ನ ಅಯನ ಪ್ರವಾಸ ಕಥನದಲ್ಲಿ ಅದನ್ನು ಬರೆದಿದ್ದೇನೆ. ಒಂದು ಸಣ್ಣ ಪ್ರಾಂತ್ಯದಲ್ಲಿ ಆಡ್ತಕ್ಕಂಥ ಜನ, ಬಾಸ್ಕ್ ಜನಾಂಗ, ಎಷ್ಟು ಚೆನ್ನಾಗಿ ಅವರು ಅದನ್ನು ರಕ್ಷಣೆ ಮಾಡ್ಕೊಂಡಿದ್ದಾರೆ ಅಂತಂದರೆ, ಅವರದೇ ಕ್ರೀಡೆ, ಅವರದೇ ಮನೆ ಕಟ್ಟುವ ರೀತಿ, ಚಾವಣಿ, ಊಟ, ಉಡುಪು, ಒಂದು ಪುಟ್ಟ ವಿಶ್ವವಿದ್ಯಾಲಯ, ಅವ್ರದ್ದೇ ಒಂದು ರೀತಿಯ ಕ್ರೀಡೆಗಳಿದೆ, ಅಡುಗೆ ಇದ್ದಾವೆ, ಬಟ್ಟೆ ತೊಡುವ ಕ್ರಮ ಬೇರೆ. ಅದು ಯುರೋಪಿಯನ್ ಭಾಷೆ ಜೊತೆ ಸೇರೋಲ್ಲ. ಯುರೋಪಿಯನ್ ಭಾಷಾ ತುಂಬ ಆಸಕ್ತಿದಾಯಕವಾಗಿದೆ. ವೈವಿಧ್ಯತೆಯನ್ನು ನೀಗಿಕೊಂಡ್ರೆ ಜಗತ್ತಿಗೂ ಉಳಿಗಾಲ ಇಲ್ಲ, ಭಾರತಕ್ಕೂ ಉಳಿಗಾಲ ಇಲ್ಲ. ವೈವಿಧ್ಯತೆಗಳು ಆಯಾ ಸಮುದಾಯದ ಭಾಷೆಯ ಗರ್ಭದಲ್ಲಿ ಅಡಕವಾಗಿರುತ್ತವೆ. ಡೈವರ್ಸಿಫೈ ಅನ್ನುವಂಥದ್ದು ಬಹಳ ಆಸಕ್ತಿಪೂರ್ಣವಾದದ್ದು. ನೀವು ಭಾರತವನ್ನು ಸಂಚಾರ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಹೋರಾಟ ಮಾಡಬೇಕು ಅಂತಂದರೆ ನಮಗೆ ಕೇವಲ ಅನುವಾದ ಬೇಡ, ನಮಗೆ ಅರ್ಥ ಆಗಲ್ಲ. ಹಳ್ಳಿಯವರಿಗೆ ಪೊಲೀಸರಂತ ಇಟ್ಕೊಳ್ಳಿ, ಆರಕ್ಷಕ ಬೇಡ. ಭಾಷೆಯನ್ನು ಅನುವಾದದ ಹೆಸರಲ್ಲಿ ಕಠಿಣಗೊಳಿಸಬಾರದು. ಯಾಕೆಂದ್ರೆ ನಮ್ಮಲ್ಲಿ ಒಂದಾಗಿ ಹೋಗಿದ್ದಾವೆ. ನಾವು ಬಳಸುವ ಸೂರ್ಯ, ಚಂದ್ರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವುದು ನಮ್ದಲ್ಲ. ನಮ್ಮ ಹಳ್ಳಿಯಲ್ಲಿ ಮಾತಾಡ್ತಿದ್ರಲ್ಲ, ಹೊಸ ಪದಗಳನ್ನು ತೆಗೆದು ಆಮದು ಮಾಡಿಕೊಳ್ಳೋದು, ಪರಭಾಷೆಯ ಶಬ್ದದ ಮಧ್ಯೆ ಒಂದು ಕನ್ನಡದ ಕ್ರಿಯಾಗುವಂತಹ ಕನ್ನಡ. ಬಹುಶಃ ಇಷ್ಟು ಸಾಕು. ನಾವು ಮೇಷ್ಟ್ರುಗಳು ತುಂಬ ಹೊತ್ತು ಮಾತಾಡ್ಬಿಡ್ತೀವಿ, ಆತಂಕ ಆಗುತ್ತೆ. ಎಲ್ಲರಿಗೂ ಶುಭವಾಗಲಿ. ನಾಡಿದ ಮತ್ತು